ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕೆಜಿಎಫ್ ಸಮೀಪದಲ್ಲಿರುವ ಘಟ್ಟಮಾದಮಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡಕಲ್ಲಹಳ್ಳಿ ಗ್ರಾಮದಲ್ಲಿ ನಾವು ದಲಿತರು ಅಂತ ನಮ್ಮನ್ನ ಕಡೆಗಣಿಸಿ ನೋಡ್ತಿದ್ದಾರೆ ಅಂತ ಆ ಗ್ರಾಮದ ನಿವಾಸಿಗಳು ಮತ್ತು ಸ್ಥಳೀಯರು ಮತ್ತು ದಲಿತ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಮಾರು 1 ವರ್ಷಗಳಿಂದ ಗ್ರಾಮ ಪಂಚಾಯಿತಿಗೆ ದೊಡ್ಡಕಲ್ಲಲ್ಲಿ ದಲಿತ ಜನಾಂಗದವರು ಗ್ರಾಮ ಪಂಚಾಯಿತಿಗೆ ಸುತ್ತಾಡಿ ಸುಸ್ತಾಗಿದ್ದಾರೆ ಅಂತ ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ. ಕಾರಣ ದಲಿತ ಕುಟುಂಬದ ಕಾಲೋನಿಯಲ್ಲಿ ಶುದ್ಧವಾದ ನೀರು, ಚರಂಡಿ ದುರಸ್ತಿ, ವಿದ್ಯುತ್ ದುರಸ್ತಿ ಒಳಗೊಂಡು ಮನೆಗಳಲ್ಲಿ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಅಂತ ಊರಿನ ಜನರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಇಡೀ ಶಾಪವನ್ನ ಹಾಕ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಸಹ ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲದೆ ವರ್ತನೆಯನ್ನ ತೋರಿದ್ದಾರೆ. ಇದರಿಂದ ದಲಿತ ಮುಖಂಡರು ಪಂಚಾಯಿತಿಗೆ ಬೀಗವನ್ನ ಜಡಿದು ಮುಂದಿನ ಹೋರಾಟಕ್ಕೆ ಸಿದ್ಧ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನರೇಗಾಲು ಪ್ಲಾನ್ ಅಲ್ಲಿ ಕಾಲು ಹಾಕಿದ್ದೀವಿ. ಯಾವ ಪಂಚಾಯತಿ ಸರ್? ಘಟ್ಟಮಾದಮಂಗಲ ಪಂಚಾಯತಿ ನರೇಗಾಲ ಇದರಲ್ಲಿ ಹಾಕಿದ್ದೀವಿ ಪ್ಲಾನಲ್ಲಿ. ಇವಾಗ ಎಸ್ಟಿಮೇಟ್ ಹೋಗ್ತಾ ಇದೆ. ಅದು ಒಂದು 2 ದಿವಸ 1 ವಾರ ಆಗುತ್ತೆ ಪ್ಲಾನ್ ಬರೋದು. ಪ್ಲಾನ್ ಬಂದ ತಕ್ಷಣ ಕಾಲು ರೆಡಿ ಮಾಡ್ತೀವಿ. ಇವಾಗ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಬಂದಿದ್ದಾರೆ ಕೂಲಿಯವರು. ಸರ್ ಅವರು ಆರೋಪ ಮಾಡ್ತಾ ಇದ್ದಾರೆ, ದಲಿತರು ಅಂದ್ರೆ ಇವರು ಕಣ್ಗಡಿಸ್ತಾ ಇದ್ದಾರೆ. ಹೌದು ಸರ್, ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಬೇರೆ ಕಡೆ ಮಾಡಿದ್ದಾರೆ, ಇವಾಗ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಮೊನ್ನೆ ಬಂದಿದ್ರು, ಅವ್ರು ಮಾಡಬೇಡ ಅಂತ ವಾಪಸ್ ಕಳಿಸ್ಬಿಟ್ರು. ಅದಕ್ಕೆ ಇವಾಗ ಮಾತಾಡ್ಬಿಟ್ಟು ಎಲ್ಲರನ್ನ ಕೂಲಿಯವ್ರನ್ನ ಬಿಟ್ಬಿಟ್ಟು ಬಂದಿದ್ದೀವಿ. ನಾವು 1 ಸತಿ ಕೇಳಿದ್ವಿ, 10 ಸತಿ ಹೇಳಿದ್ವಿ. ಅವ್ರು ಅದೇ ಥರ ನಡ್ಕೊತಾ ಇದ್ದಾರೆ. ನಾವು ಮುಂದಿನ ಹೋರಾಟ ಎಲ್ಲಿ ಮಾಡಬೇಕು ಮಾಡ್ತೀವಿ ಅಂತ ಇದ್ದಾರೆ. ಸರ್ ಏನು ಮಾಡ್ತೀರಾ? ಸರ್ ಇವಾಗ ಮಾಡ್ತಾ ಇದ್ದೀವಿ ಕೆಲಸ. ಅವರು ಧರ್ಮಕ್ಕೆ ಹೋಗಂತಂದ್ರೆ ಕೂತ್ಕೊಳ್ಳಿ, ನಾವೇನು ಮಾಡೋದು ಮಾಡ್ತೀವಿ. ಬೇರೆ ಕಷ್ಟ ಅಂತ ನಾವೇನು ನೋಡಿಲ್ಲ. ಎಲ್ಲರೂ ಒಂದೇ ಥರ ನೋಡ್ತಾ ಇದ್ದೀವಿ, ಒಂದೇ ಥರ ಕೆಲಸ ಮಾಡಿಸ್ತಾ ಇದ್ವಿ. ಅದ್ರ ಮೇಲೆ ಅವ್ರಿಷ್ಟ. ಸರ್ ಡೆಂಗು ತುಂಬ ಕಾಯಿಲೆಗಳು ಜಾಸ್ತಿ ಆಗಿದೆ ಸರ್ ಅವ್ರ ಮನೆ. ಅದಕ್ಕೋಸ್ಕರ ಸರ್ ಇವಾಗ ಇಲ್ಲಿಂದ ಆರ್ಡರ್ ಆಗಿದೆ, ಮಾಡಿಸ್ತಾ ಇದ್ದೀವಿ. ನಾವು ಕ್ಲೀನ್ ಮಾಡಿಸ್ಬಿಟ್ಟು ಬೀಚಿಂಗ್ ಹಾಕೋಣ ಅಂತ ಮಾಡಿಸ್ತಾ ಇದ್ದೀವಿ. ಬೀಚಿಂಗ್ ಪೌಡರ್ ಎಲ್ಲ ಹಾಕೇ ಇಲ್ಲ ಅಂದ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಸರ್. ಇನ್ನೇನು ಮಾಡೋದು ಸರ್, ಪಂಚಾಯತಿ ಕೊಟ್ಟರೆ ನಾವು ಮಾಡೋದು. ಪಂಚಾಯತಿಯಲ್ಲಿ ಕೊಡ್ತಾರೆ ಅಂತ ಅವ್ರು ಆರ್ಡರ್ ಇದಾಕಿದ್ದಾರೆ. ಕಂಪ್ನಿಯಿಂದ ಬಂದ ತಕ್ಷಣ ಎತ್ಕೊಂಡೋಗಿ ಹಾಕ್ತೀವಿ. ಆಮೇಲೆ ನೀರಿನ ವಾಟರ್ ಮ್ಯಾನ್ ನಾವು ಕೂಡ ಹಾಕಲ್ಲ, ವಾಟರ್ ಮ್ಯಾನ್ಸ್ ಕಳಿಸ್ತಾರೆ, ಅವರೇ ಹಾಕ್ಕೊಂಡು ಬರ್ತಾರೆ. ವಾಟರ್ ಮ್ಯಾನ್ ಸರ್, ವಾಟರ್ ಸಮಸ್ಯೆನೂ ಜಾಸ್ತಿ ಇದೆ ಅಂದ್ಬಿಟ್ಟು ಸರ್ ಕೇಬಲ್ ಸುಟ್ಟೋಗಿತ್ತು, ಕೇಬಲ್ ರೆಡಿ ಮಾಡಿದ್ವಿ, ನೀರು ಹೋಗ್ತಾ ಇದೆ. ಇವಾಗ ಆದಷ್ಟು ಬೇಗ ಮಾಡಿಸ್ಕೊಡ್ತೀರಾ? ಇವಾಗ ಅರ್ಜೆಂಟಾಗಿ ಮಾಡಿಸ್ಬಿಡ್ತೀವಿ ಸರ್. ಅದು ಕಾಲುವ. ಓಕೆ, ಥ್ಯಾಂಕ್ ಯು. ಕೂಲಿಯವ್ರಿಗೂ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ ಆಲ್ರೆಡಿ. ಏನು ಸರ್ ಸಮಸ್ಯೆ ನಿಮ್ಮೂರಲ್ಲೇ? ನಮ್ಮೂರಲ್ಲಿ ಕಾಲುವೆ ನೀರು ಸಮಸ್ಯೆ. ಇವರು ದೊಡ್ಡ ಮನುಷ್ಯರಿಗೆ ನಂಬರ್ ಅವ್ರು ಇರ್ತಾರೆ ನೋಡು, ಅವ್ರನ್ನ ಹೋಗಿ ಎಲ್ಲ వాళ్ళకి పోయి చెప్పితే మనకు మాకే లేదు నంబర్ నడగండి అంటారు. నంబర్ పోయి అడిగితే వాటర్ మ్యాన్ నడగండి అంటారు. ఇట్లా మాకు ప్రాబ్లం. ఎవరు నంబర్ పేరు అమ్మక? నంబరు లక్ష్మీపతి. ఏమే మీరు ఎస్సీలోనే ఏమన్నా? ఎస్సీ మేము కాదు. ఎస్సీ అనేసి ఏమన్నా వాళ్ళు వస్తూ ఉండలేదు? ఎస్సీ అనేసి మాకు ఖండం చేసేది వాళ్ళు. మేము ఎవరు అడిగేవాళ్ళు లేదు కదా, అందుకే మా క్యాస్ట్ అంటేనే అందరికీ ఇది కదా. దానికి ముందర ఏం చేయాలని ఉండరు? పంచాయతీకి ఎన్ని కితాలని చెప్పిండారు? ఎట్లా 3-4 కితాలు చెప్పిండాం. పంచాయతీకి కూడా పోయి లెటర్ కూడా ఇచ్చిండాము. ఏదో మాకు తిరిగి అప్లై లేదు, ఏమీ లేదు. ఎవరు వచ్చి మాట్లాడే వాళ్ళు లేదు, పెద్ద మనుషులు లేదు. మాకు ఇంకేం చేసేది? ఎప్పుడు 15 దినాలకు ఒకసారి, నెలకు ఒకసారి రిపేర్ అయితే ఎవరు నెక్స్ట్ డేనే రిపేర్ అయ్యమ్మ అడిగితే నేను తిప్పిండాను అందరికి సొంపుల్లో పోతుంది. వాళ్ళ ఆప్షన్ మీకు వచ్చేది అంటుంది. పొద్దున్న బిడ్డలు రెడీ చేయాలా, మగవాళ్ళు టిఫిన్లు చేయాలా, నీళ్లు అప్పుడే వస్తుంది. కొన్ని ఇంకా మోసుకురావాలా నీళ్లు కూడా. మేము ఇంట్లో ఉంటే మేము మోసుకుంటాం, ఏడైనా కానీ ఎత్తుకుంటే. ಕೆಜಿಎಫ್ ತಾಲೂಕು ಕ್ಯಾಸಂಬಲ್ ಹೋಬಳಿ ಸೇರಿದ ಘಟ್ಟಮಾದಮಂಗಲ ಪಂಚಾಯತಿ, ಘಟ್ಟಮಾದಮಂಗಲ ಪಂಚಾಯತಿ ಸೇರಿದ ದೊಡ್ಡಕಲ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಈ ಕಡೆ ಬಂದು ನಮ್ಮ ದಲಿತರ ಏರಿಯಾ ಇದು. ಈ ದಲಿತರ ಏರಿಯಾದಲ್ಲಿ ಯಾವ ಚರಂಡ್ರೂ ಕ್ಲೀನ್ ಇಲ್ಲ. ಆದರೆ ಸರೌಂಡಿಂಗ್ ಏರಿಯಾ ಕಡೆ ನೋಡಿದ್ರೆ ಹೊಸದಾಗಿ ಎಲ್ಲ ಚರಂಡಿಗಳು ಹಾಕ್ಕೊಂಡು ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ಈ ಕಡೆ ನಮ್ಮ ದಲಿತರದ್ದು ಹೋಗಿ ಇವರು ಹಲವಾರು ಸರಿ ಪಂಚಾಯತಿಗೆ ದೂರು ಕೊಟ್ಟರು ಅವರು ಕಳ್ಗಡಿಸಿದ್ದಾರೆ ನಮ್ಮವ್ರನ್ನ, ದಲಿತರನ್ನ. ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ, ಅಭಿವೃದ್ಧಿ ಅಧಿಕಾರಿಗೆ ಕೊಟ್ಟಿದ್ದಾರೆ. ಏನು ಕೊಟ್ಟರೆ ಅವ್ರು ಕ್ರಮ ತಗೊಂಡಿಲ್ಲ ಇದ್ರ ಮೇಲೆ. ಆದ್ದರಿಂದ ಆ ಕಡೆ ಸರೌಂಡಿಂಗ್ದು ಬಾತ್ರೂಮ್ ನೀರು ಬರ್ತಾ ಇದೆ ರೋಡಲ್ಲಿ. ನೋಡಿ ಹೆಂಗಿರೋದು ನಮ್ಮವರು. ಇಲ್ಲಿ ನಮ್ಮ ದಲಿತರ ಏರಿಯಾದಲ್ಲಿ ಯಾರು ಚೌಡಮ್ಮ ಅಂತ ಅವ್ರಿಗೆ ಡೊಂಗಿ ಬಂದಿದೆ. ಆಯಮ್ಮನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಡೊಂಗಿ ಜನ ಬಂದು ಜನಗಳು ಪರದಾಡ್ತಾ ಇದ್ದಾರೆ. ಅಂಥ ಕಾಲದಲ್ಲಿನೂ ಇವರು PDO ಮೇಡಮ್ ನಾವೇ ಖುದ್ದವಾಗಿ ಹೇಳಿದ್ದೀವಿ ಒಂದು 5 ದಿವಸಕ್ಕೆ ಮುಂಚೆ.
ಮೇಡಮ್ ಈ ಥರ ಚರಂಡಿ ಬ್ಲ್ಯಾಕ್ ಆಗಿದೆ ನೋಡಿ ಅಂತ ಅವ್ರಿಗೆ ವಾಟ್ಸಪ್ ನಾನು ಮಾಡಿದ್ದೀನಿ. ಮಾಡಿಬಿಟ್ಟು ಬಂದು ಎಲ್ಲಿದೆ ನಾನು ಹೇಳ್ತೀನಿ ಅವ್ರಿಗೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಿದಾರಂತೆ. ಯಾರೋ ಅಲ್ಲ ಅವ್ರ ಹೆಸರು ಏನೋ ಹೇಳಿದ್ರಪ್ಪ, ಅವ್ರ ಹೆಸರು ಅವ್ರು ಕೊಟ್ಟಿದ್ವಿ ನಾವು, ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ಹೇಳ್ತಾನೆ ಇದ್ದಾರೆ, ಯಾಕಂದ್ರೆ ಮಾಡ್ತಾನೆ ಇಲ್ಲ. ನೋಡಿ ಅವ್ರು ಹೆಂಗೂ ಬರೋದು ಮಕ್ಕಳು ಅವ್ರ ಮನೇಲಿ ನೋಡಿ ಅಲ್ಲಿ ಡೈರೆಕ್ಟಾಗಿ ನೋಡಿ ಈ ಥರ ಇದೆ. ಅದರಿಂದ ಯುವ ಸಾಹೇಬರಲ್ಲಿ CS ಸಾಹೇಬರಲ್ಲಿ ಕಾನೂನು ರೀತಿಯಾಗಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರನ್ನ ಇದು ಮಾಡಬೇಕಂತ ನಾವು ಮನವಿ ಮಾಡ್ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಜೈ ಭೀಮ್ ಜೈ ಮಾದಿಗ. ಅಲ್ಲ ಇವಾಗ ಇದು ಏನಾದರೂ ಮುಂದಿನ ಹೋರಾಟ ನಿಮ್ಮ ಯಾವ ಥರ ಇದೆ? ಮುಂದಿನ ಹೋರಾಟ ಇದು ಅವ್ರು ಕ್ಲೀನ್ ಮಾಡಿಲ್ಲ, ಹೊಸದಾಗಿ ಇಲ್ಲಿ ಚರಂಡಿಗಳು ನಿರ್ಮೂಲ ಮಾಡಿಲ್ಲ ಅಂದರೆ ಈ ನಮ್ಮ ದಲಿತರ ಕಾಲನಿಯಲ್ಲಿ ನಾವು CS ಅಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ಹಮ್ಮಿಕೊಳ್ತೀವಿ. ಅಲ್ಲ ಮೇಡಮ್ ಬಂದು ಇನ್ಸ್ಪೆಕ್ಷನ್ ಏನಾದ್ರು ಮಾಡಿದ್ರೆ ಹೆಂಗೆ? ಯಾರು PDO ಮೇಡಮ್ ಇಲ್ಲಿ ಸ್ಪಾಟ್ಗೆ ಬಂದಿಲ್ಲಂತೆ. 6 ತಿಂಗಳಿಂದ ನಮ್ಮ ಇಲ್ಲಿ ಕಾಲನಿ ಇರೋರು ಮನವಿ ಕೊಟ್ಟಿದ್ದಾರಲ್ಲ, ಅವ್ರು ಬಂದಿದ್ದು ನೋಡೇ ಇಲ್ಲ. ನಾನು ಸದಸ್ಯರಿಗೆ ಹೇಳಿ ಅಂತ ಅವರು ಕತೆ ಕೇಳ್ತಾ ಇದ್ದಾರೆ ನಮ್ಗೆ ಅಭಿವೃದ್ಧಿ ಅಧಿಕಾರಿಗಳು. ಆದ್ದರಿಂದ ಅವರು ಯುವ ಸಾಹೇಬರು ಸ್ಪಾಟ್ಗೆ ಬರಬೇಕಿಲ್ಲಿ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗೋದು ನಮ್ಮ ದಲಿತರು ಯಾವ ಥರ ಇದ್ದಾರೆ, ಇಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಅಲ್ಲಿ ನೋಡಿ ನೀರು, ಅಲ್ಲಿ ಸರ್ವೆ ಬರ್ತಾ ಇರೋದು ಬಾತ್ರೂಮ್ ನೀರೋದು. ಅಲ್ಲಿ ನೋಡಿ ನೀರು ಹೆಂಗೆ ಬರ್ತದೆ, ಎಲ್ಲಿ ಹೆಂಗಿರೋದು ನಮ್ಮವರಲ್ಲ ಇಲ್ಲಿ. ಈ ಕಡೆ ಆ ಕಡೆ ನೋಡಿ, ಈ ಕಡೆ ನೋಡಿ ಹೆಂಗಿದೆ ಇದು ಪರಿಸ್ಥಿತಿ ನೋಡಿ. ಇಲ್ಲಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಈ ಸೊಳ್ಳಗೆಲ್ಲ ಕಟ್ಟಿಗೆ ಹೆಂಗಿರ್ತಾರೆ ಅವರು ಮಕ್ಕಳಿಗೆ ಅಲ್ಲಿ ಆ ಮನೆ ಮಕ್ಕಳಿಗೆ ಜ್ವರ ಬಂದಿದೆ. ಹೆಸರೇನು ಮಕ್ಳಿಗೆ ಇನ್ನೂ ಜ್ವರ ಬರುತ್ತೆ, ಇನ್ನು ಬೇರೆ ಬೇರೆ ಕಾಯಿಲೆ ಬರುತ್ತೆ, ಟೈಫಾಯ್ಡು ಆ ಥರ ಎಲ್ಲಾನು. ಯಾರು ನೋಡೋದು, ನಮ್ಗೆ ನೀರು ಸರಿಯಾಗಿ ಬರ್ತಾ ಇಲ್ಲ. 20 ದಿವಸ ಆಗಿದೆ ನೀರು ಬಂದು. ಇವೆಲ್ಲ ಯಾರು ಕೇಳ್ತಾರೆ, ಯಾರು ಕೇಳೋದು? ಇದು ನಂಬರ್ಗಳು ಕೇಳಿದ್ರೆ ಸರಿಯಾಗಿ ರೆಸ್ಪಾಂಡ್ ಕೊಡಲ್ಲ ಅವರು.